ಲಜ್ಜೆಗೆಟ್ಟ ಮೋದಿ ಫೈಲ್ಗೋಸ್ಕರ ಭಾರತವನ್ನು ಹಣ ಇಟ್ಟ ಮಾತಿಗೆ ಹೇಳಿದಿಕ್ಕಾರ. ಡೌನ್ ಡೌನ್ ಮೋದಿ, ಡೌನ್ ಡೌನ್ ಮೋದಿ. ಬೆವರರಿಸಿ ದುಡ್ದಿದೀವಿ ಬಂದ್ರಣ್ಣ, ನಮ್ಮ ವಸ್ತು ತಗೊಳ್ರಣ್ಣ, ಕಷ್ಟಪಟ್ಟು ದುಡ್ದಿದೀವಣ್ಣ, ಸಾಲ ಮಾಡಿ ಬಂದಿದೀವಣ್ಣ, ಸಾಲ ಮಾಡಿ ಬೆವರರಿಸಿ ದುಡ್ದಿದೀವಣ್ಣ, ಸಾಲ ಮಾಡಿ ಬೆವರರಿಸಿ ದುಡ್ದಿದೀವಿ. ದಯವಿಟ್ಟು ಭಾರತೀಯ ಕಾಪಾಡಿ 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 ಭಾರತೀಯ ರೈತರಿಗೆ ಕಹಿ ನೀಡಿದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಮೋದಿಯ ಮಾಸ್ಟರ್ ಸ್ಟ್ರೋಕ್ಗೆ ಹೇಳಿದಿಕ್ಕಾರ. ಭಾರತೀಯ ರೈತರಿಗೆ ಇಂಡಸ್ಟ್ರಿಯಲಿಸ್ಟ್ಗೆ ಮಾಸ್ಟರ್ ಸ್ಟ್ರೋಕ್ ನೀಡಿದ ಮೋದಿಗೆ ಹೇಳಿದಿಕ್ಕಾರ. ಭಾರತೀಯರ ಆದಾಯ ಡಬಲ್ ಮಾಡ್ತೀನಿ ಅಂತೇಳಿ ಅಮೆರಿಕ ಬನ್ನಿ ಸರ್, ಬನ್ನಿ ಮೇಡಮ್. ಎಸ್ಸಿ ಟೊಮೆಟೊ, ಎಸ್ಸಿ ಆನಿಯನ್, ಬೆಸ್ಟ್ ಪ್ರೈಸ್, ಚೀಪ್ ಪ್ರೈಸ್. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಮೇಡಮ್. ಎಸ್ಸಿ ಟೊಮೆಟೊ, ಎಸ್ಸಿ ಆನಿಯನ್, ಚೀಪ್ ರೇಟ್, ಚೀಪ್ ರೇಟ್, ಬೆಸ್ಟ್ ರೇಟ್, ಚೀಪ್ ರೇಟ್, ಬೆಸ್ಟ್ ರೇಟ್. ಬನ್ನಿ ಸರ್, ಬನ್ನಿ ಮೇಡಮ್. ಚೀಪ್ ರೇಟ್, ಬೆಸ್ಟ್ ರೇಟ್. ಬನ್ನಿ ಸರ್, ಬನ್ನಿ ಮೇಡಮ್. ಎಸ್ಸಿ ಟೊಮೆಟೊ, ಎಸ್ಸಿ ಆನಿಯನ್. ಇಂಡಿಯಾ ಮಾರ್ಕೆಟ್ ಹಣ ಬಂದ್ರಲ್ಲ, ಇಲ್ಲಿ ನಮ್ಮ ರೈತರು ಉತ್ತಾರ ಮಾಡ್ರಲ್ಲ, ಹಣ ನಮ್ಮ ರೈತರು ಉತ್ತಾರ ಮಾಡಿ ಬಂದ್ರಣ. ಹಣ ಇಲ್ಲಿ ನಮ್ಮ ದೇಶದ ರೈತ ಮೇಡ್ ಇನ್ ಇಂಡಿಯಾ ಇದೆ. ನೈಟಾಗಿ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಯಾರು ನೋಡೋದು? ಹಣ ರಾತ್ರಿ ಹೋಗಿ ಸೂಸೈಡ್ ಮಾಡ್ಕೊಂಡ್ರೆ ನಾವು ಇಂಡಿಯನ್ ರೈತರನ್ನ ಯಾರು ಹಣ ನೋಡೋದು? ಬಂದ್ರಣ್ಣ, ಸಾಲ ಮಾಡ್ಕೊಂಡ್ರೆ ಪಾಪ ಕಾಪಾಡೋಣ, ಸಾಲ ತೀರ್ಸಕ್ಕಾಗಲ್ಲ, ಬೀದಿ ಬೀಳ್ತಾರೆ. ಬಂದ್ರಣ್ಣ, ನಮ್ಮ ದೇಶದ ರೈತರನ್ನ ಉಳಿಸಿ, ನಮ್ಮ ದೇಶದ ರೈತರು ಉಳಿಸೋಣ. ಏನು ಒಪ್ಪಂದ ಮಾಡಿಕೊಂಡಿದ್ದಾರೆ ಭಾರತಕ್ಕೆ, ಅದು ರೈತರ ಮರಣ ಶಾಸನ ಅಂತ ಹೇಳೋದು ತಪ್ಪಾಗಲಾರದು. ಬಹುತೇಕ ನಾವು ಬೆಳೆದ ನಮ್ಮಲ್ಲಿ ಇರ್ತಕ್ಕಂಥ ಅಷ್ಟು ಕೋಟಿ ಜನರಲ್ಲಿ 90 ಕೋಟಿಗೂ ಹೆಚ್ಚು ಜನ ರೈತರೇ ಇರ್ತಕ್ಕಂಥ ಜನ. ಆ ರೈತರು ಇವತ್ತಿನ ದಿವಸ ವ್ಯವಸ್ಥಿತವಾಗಿ ಸಾವಯವ ಗೊಬ್ಬರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಯಂತ್ರೋಪಕರಣಗಳು ಅತಿಯಾಗಿ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಉತ್ಪತ್ತಿ ಮಾಡಿ ರಾಷ್ಟ್ರ ವಿಶ್ವಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಈ ಭಾರತ ದೇಶದ ಸಂಪೂರ್ಣ ನಾಶ ಮಾಡೋದಕ್ಕೋಸ್ಕರ ಕೆಲವೇ ವ್ಯಕ್ತಿಗಳಿಗೆ, ಶ್ರೀಮಂತ ವರ್ಗದವರಿಗೆ ಮತ್ತು ಯಾಂತ್ರಿಕ ಜೀವನದಲ್ಲಿ ರೈತ ಏನು ಕೆಲಸ ಮಾಡ್ತಾನೋ ಅಮೆರಿಕ ದೇಶದವರು, ಅವ್ರಿಗೆ ಅನುಕೂಲ ಆಗೋದಕ್ಕೆ ಟ್ರಂಪ್ಗೆ ಒಂದು ರೀತಿಯಲ್ಲಿ ಅಡಿಯಾಳಾಗಿ ನಿಂತಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ದೇಶವನ್ನೇ ತಗೊಂಡು ಆಡ ಇಟ್ಟಂಗೆ ಕಾಣಿಸ್ತಾ ಇದೆ. ಆ ದೃಷ್ಟಿಯಿಂದ ಇದನ್ನು ನಿಮ್ಮ ಪ್ರತಿಷ್ಠೆಗಾಗಿ ಈ ಕೆಲಸ ಮಾಡಬೇಡಿ. ಪ್ರತಿಷ್ಠೆ ಮುಖ್ಯ ಅಲ್ಲ, ರಾಷ್ಟ್ರ ಮುಖ್ಯ. ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ಯಾಕೆ ಈ ರೀತಿಯಾದಂಥ ತೀರ್ಮಾನಗಳನ್ನು ತಗೋತಾ ಇದ್ದಾರೆ? ಯಾವುದೋ ವಿಶ್ವದಲ್ಲಿ ವಿಶ್ವಮಾನವ ಅಥವಾ ವಿಶ್ವದಲ್ಲಿ ದೊಡ್ಡಣ್ಣ ನೀರಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಆಮೇಲೆ ಕೊಲೆಗಡಕರ ಜೊತೆ ಅಥವಾ ಈ ರೈತರ ಮರಣ ಶಾಸನ ಮಾಡ್ತಕ್ಕಂಥವ್ರ ಜೊತೆಯಲ್ಲಿ ಜೋಡಿಯಾಗಿದ್ದೀರಾ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗುತ್ತೆ. ಆ ದೃಷ್ಟಿಯಿಂದ ಬಂಧುಗಳೇ, ನಾವೆಲ್ಲರೂ ಯಾವುದೇ ಪಾರ್ಟಿಯವರು BJPಯ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅದಕ್ಕೆ ಈ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ ಬೆಂಬಲ ಇದೆ. ರೈತರಿಗೋಸ್ಕರವಾಗಿ ರಾಷ್ಟ್ರದಲ್ಲಿ ಹಿಂದೆ ಒಂದು ಸರಿ ಇದೇ ಪ್ರಧಾನಮಂತ್ರಿಗಳು 3 ವರ್ಷ ಹೋರಾಟ ಮಾಡಿದ್ರು, ರೈತರಿಗೆ ಅನುಕೂಲ ಕೊಡಲಿಲ್ಲ, ಕಾಯ್ದೆಗಳನ್ನು ತಿದ್ದುಪಡಿ ಮಾಡಲಿಲ್ಲ, ಕಾಯ್ದೆಯನ್ನು ಎಂದಕ್ಕೆ ತಗೊಂಡಿಲ್ಲ. ಅದೇ ರೀತಿಯಲ್ಲಿ ಯಾವುದೇ ರಾಜ್ಯ ಸರ್ಕಾರ ಮಾಡಿದ್ರು ಕೂಡ ಅದನ್ನು ವಿರೋಧ ಮಾಡ್ತೀವಿ. ಕೇಜ್ರಿವಾಲ್ರವರ ಮುಖಂಡತ್ವದಲ್ಲಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ರಾಜ್ಯಾದ್ಯಂತ ನಾವು ಈ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ. ರಾಷ್ಟ್ರದಲ್ಲಿ ಎಲ್ಲೇ ಇದು ವಿರೋಧವಾಗಿದ್ದರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ, ಪ್ರಧಾನಿಗಳೇ, ನಿಮ್ಮ ಪ್ರತಿಷ್ಠೆಗೆ ಭಾರತೀಯ ರೈತರ ಹಿತಾಸಕ್ತಿ ಕೊಲ್ಲಬೇಡಿ, ಕೊಲ್ಲಬೇಡಿ, ಕೊಲ್ಲಬೇಡಿ. ಇದು ನಮ್ಮ ಹೋರಾಟದ ಘೋಷಣೆ. ಮಾಧ್ಯಮ ಮಿತ್ರರೇ, ಈ ದಿನ ನಮ್ಮ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ಘಟಕ ವಿನೂತನವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಾವಿಲ್ಲಿ ತೋರಿಸ್ತಾ ಇದ್ದೇವೆ, ನೀವು ನೋಡ್ಬೋದು. ಸ್ವದೇಶಿ ಬೆಳೆದಂಥ ರೈತರ ಗತಿ ಏನು, ವಿದೇಶಿಗಳು ಸನ್ಮಾನ್ಯ ಮೋದಿಯವರು ಮಾಡಿರ್ತಕ್ಕಂಥ ಅಗ್ರಿಮೆಂಟಿಂದ ಆಗ್ತಕ್ಕಂಥ ಅನಾಹುತ ಏನು ಅಂತಕ್ಕಂಥದ್ದು ಇದನ್ನಾಗಿದೆ. ನಾವು ಗುಲಾಮಗಿರಿಯಿಂದ ಆಚೆ ಬಂದು 75 ವರ್ಷ ಆಯಿತು. ಆದರೆ ಆರ್ಥಿಕವಾಗಿ ನಾವು ಗುಲಾಮಗಿರಿಯಲ್ಲೇ ಇದ್ವಿ. ಆದರೆ 75 ವರ್ಷದ ನಂತರ ಅಚ್ಚೇ ದಿನ್ ಅಂತೇಳಿ ನಮ್ಮ ರೈತರನ್ನೆಲ್ಲ ಕಚ್ಚೆ ದಿನ ಮಾಡಾಕ್ತಾ ಇದ್ದಾರೆ. ರೈತರನ್ನ ನೇಣಾಕೊಳ್ಳೋ ಸ್ಥಿತಿಗೆ ತಂದಿ. ನಮ್ಮ ರೈತರಿಗೆ ಬೇಕಾಗಿರೋದು ಧನ ಸಹಾಯ ಅಲ್ಲ, ಯಾವ ಸಹಾಯನೂ ಅಲ್ಲ. ನಮಗೆ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ನೀರು,
ವಿದ್ಯುತ್ ಶಕ್ತಿ ಮತ್ತು ಅವರು ಬೆಳೆದಂಥ ಬೆಳೆಗೆ ಮಾರುಕಟ್ಟೆಯನ್ನು ಕೊಡ್ತಕ್ಕಂಥ ಸರ್ಕಾರ ಬೇಕು. ಅಂಥದ್ರಲ್ಲಿ ನಮ್ಮ ರೈತರು ಸಾಲ ಮಾಡಿ ಕಷ್ಟಪಟ್ಟು ಇಷ್ಟ ಬಂದಂತ ಮಾರುಕಟ್ಟೆಯಲ್ಲಿ ಅವರ ಬೆಲೆಗೆ ಮಾರುವಂತ ದಿನ ಬರೋವರೆಗೂ ರೈತರು ಎಂದು ಉಳಿದಾಗಲ್ಲ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ರೈತನ ಬೆನ್ನಿಗೆ ಚೂರಿ ಹಾಕ್ತಕ್ಕಂತ ಕೆಲಸವನ್ನ ಇವತ್ತು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ಹಿಂದೆ 3 ಮಾರಣಾಂತಿಕ ರೈತ ವಿರೋಧಿ ಬಿಲ್ಗಳನ್ನ ತಂದು ಸಾಕಷ್ಟು ಹೋರಾಟದ ನಂತರ ಅದನ್ನ ಹಿಂಪಡೆದ್ರು. ಈಗ ಈ ಏನು ಟ್ರಂಪ್ ಇದ್ದಾರೆ, ಅಯೋಗ್ಯನ ಇವರು ಮಂಡಿಯೂರಿದ್ದಾರೆ. ಯಾಕೆ ಮೋದಿ 58 ಇಂಚಿನ ಮೋದಿ ಹಿಂಗಾಗಿದೆ ಏಕೆ ಅಂತ ಈಗ ಹೇಳ್ಬೇಕಾಗಿದೆ ನಮ್ಗೆ. ಮೋದಿಗೆ ಇಲ್ಲಿ ಅವರು ಬರೀ ಪೇಪರ್ ಟೈಗರು. ನೀವು ಮೀಡಿಯಾದವರು ಎಲ್ಲಾರನ್ನೂ ಕೇಳ್ತೀವಿ. 11 ವರ್ಷದಲ್ಲಿ 16 ವರ್ಷದಲ್ಲಿ ಸನ್ಮಾನ್ಯ ಮೋದಿ ಅವರು ನಮ್ಮ ದೇಶದ ಮಹಾನ್ ಪ್ರಧಾನ ಮಂತ್ರಿಯವರು ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ನೀವ್ ಯಾಕೆ ಹೋಗಿ ಯಾರನ್ನೋ ಒಂದು ಪ್ರಶ್ನೆ ಕೇಳಲ್ಲ? ಯಾರು ಮೀಡಿಯಾದವ್ರು ಒಬ್ಬರಿಗೂ ಧೈರ್ಯ ಇಲ್ವಾ? ಮೋದಿ ಅವ್ರನ್ನ ಬನ್ನಿ ಒಂದ್ ಪ್ರಶ್ನೆ ಕೇಳ್ತೀವಿ ಉತ್ತರ ಹೇಳಲಿಕ್ಕೆ. ಎಲ್ರು ಗೋಧಿ ಮೀಡಿಯಾನೇ ಆಗ್ಬಿಟ್ಟಿದಾರ. ಸೊ ಮೀಡಿಯಾದವರು ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ರೈತರ ಪರವಾಗಿ ನೀವೆಲ್ಲ ಹೋರಾಟ ಮಾಡ್ಬೇಕು. ಆಮ್ ಆದ್ಮಿ ಪಾರ್ಟಿ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲಿ ರೈತರ ಪರವಾಗಿ ಹೋರಾಟಕ್ಕೆ ನಿಲ್ತದೆ. ಇದರ ಜೊತೆಗೆ ಯಾವುದೇ ಬಿಜೆಪಿ ವಿರೋಧಿ ಪಕ್ಷಗಳು ಈ ರೈತ ಪರವಾಗಿ ಹೋರಾಟವನ್ನ ಮಾಡಿದ್ರೆ ಆಮ್ ಆದ್ಮಿ ಪಕ್ಷ ಅವರ ಜೊತೆ ಕೈ ಜೋಡಿಸಿ ಹೋರಾಟವನ್ನ ಮಾಡ್ತದೆ. ನೀವೆಲ್ರೂ ರೈತರು, ಜನಸಾಮಾನ್ಯರು ಎಲ್ಲರೂ ಸಹ, ವಿದ್ಯಾವಂತರು ಸಹ ಈ ರೈತರ ಹೋರಾಟಕ್ಕೆ ರೈತರ ಪರವಾಗಿ ನಿಲ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಅಂಜಪ್ಪ ಕಾಳೇಗೌಡ, ಆಮ್ ಆದ್ಮಿ ಪಕ್ಷದ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು. ಇವತ್ತಿನ ದಿವಸ ನಾವು ಫ್ರೀಡಂ ಪಾರ್ಕಲ್ಲಿ ಅಮೆರಿಕ ಭಾರತದ ನಡುವೆ ವ್ಯಾಪಾರ ಒಪ್ಪಂದ ವಿರುದ್ಧ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಈಗ ಒಂದು ಕ್ರಿಕೆಟ್ ಪಂದ್ಯ ಆಗಲಿ, ಏನಾದ್ರು ಒಂದು ಫುಟ್ಬಾಲ್ ಮುಗಿದ ಮೇಲೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಹೇಗಿತ್ತಪ್ಪ ಪಿಚ್ಚು, ಏನ್ ಆಟ ಆಡಿದ್ರಿ, ಗೆದ್ರೋ ಸೋತ್ರೋ, ಯಾತಕ್ ಗೆದ್ರಿ, ಯಾತಕ್ ಆಯ್ತು ಅಂತ. ಆದ್ರೆ ನಾವು ಒಂದು ಗುಟ್ಟಲ್ಲಿ ಸಾಹೇಬ್ರು ಅವರು ಹೋಗ್ಲಿಲ್ಲ. ಈಗ ಇನ್ನು ಆಗಿ ಗೊತ್ತಿಲ್ಲ ನಮ್ಗೆ. ಒಂದು ಪ್ರೆಸ್ ಕಾನ್ಫರೆನ್ಸ್ ಮೀಟ್ ಮಾಡ್ಬಿಟ್ಟು ತಿಳಿಸ್ಬೇಕು. ಭಾರತ ದೇಶದ 67% ನಮ್ಮ ಪಾಪ್ಯುಲೇಷನ್ ಇದು ರೈತಾಪಿ ಇದರಲ್ಲಿ ವ್ಯವಸಾಯದಲ್ಲಿ ತೊಡಗಿದ್ದಾರೆ. ಅದ್ರಂದ್ರೆ 90-95 ಕೋಟಿ ಜನ. ಅಂಥವ್ರಿಗೆ ಒಂದು ದೊಡ್ಡ ಹೊಡೆತ ಆಗಿದೆ ಈ ಭಾರತ ಹಾಗೂ ಅಮೆರಿಕ ಒಪ್ಪಂದ. ಅದರಲ್ಲಿ ಮುಖ್ಯಾಂಶಗಳು ಏನು ಅಂದ್ರೆ, ಟೆಕ್ನಾಲಜಿ ಬಿಟ್ಬಿಡಿ, ಟೆಕ್ನಾಲಜಿ ಏನಾದ್ರು ತಂದ್ರೆ ಸಹ ನಮ್ಗೆ ಅದೇನು ಪ್ರಾಬ್ಲಮ್ ಇಲ್ಲ. ಅದು ನಿಮ್ದು ಚಿಪ್ಸ್ ಆಗ್ಲಿ, ಸಾಫ್ಟ್ವೇರ್ ಆಗ್ಲಿ, ಏರೋಪ್ಲೇನ್ಸ್ ಆಗ್ಲಿ, ಇಂಜಿನ್ ಆಗ್ಲಿ, ಇದೆಲ್ಲ ಆಗುತ್ತೆ. ಆದ್ರೆ ರೈತರಿಗೆ ಇದೊಂದು ದೊಡ್ಡ ಒಂದು ಮರಣ ಶಾಸನ ಆಗಿ ಬಂದಿದೆ. ಯಾಕೆ ಅಂತಂದ್ರೆ ಸೋಯಾ ಮೇಲೆ ಸಹ ಒಂದು 54 ಲಕ್ಷ ಟನ್ ಸೋಯಾ ಉತ್ಪಾದನೆ ಆಗುತ್ತೆ. ಅದನ್ನ ಈಗ ಇಂಪೋರ್ಟ್ ಮಾಡ್ಕೋಬೇಕು, ಭಾರತ ದೇಶಕ್ಕೆ ತಗೊಂಡ್ಬರ್ಬೇಕು. ಅಲ್ಲಿ 0 ಟ್ಯಾರಿಫ್. ನಮ್ಮ ದೇಶದ ರೈತರು ಏನಾದ್ರು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಅದಕ್ಕೆ 18% ಡ್ಯೂಟಿ ಹಾಕ್ತಾರೆ. ಅಲ್ಲಿಂದ ಬರೋದಕ್ಕೆ 0. ಸೋಯಾ ಎಣ್ಣೆ ಸಹ ಅದಕ್ಕೂ ಡ್ಯೂಟಿ 0 ಮಾಡ್ಬಿಟ್ಟಿದ್ದಾರೆ. ನಮ್ ಭಾರತ ದೇಶದಲ್ಲಿ ಇನ್ನು ಸೋಯಾ ಉತ್ಪನ್ನ ಮಾಡೋ ರೈತರೆಲ್ಲ ನೇಣ್ ಹಾಕೊಂಡು ಮರಣ ಶಾಸನ ಅಂತ ಹೇಳಿದ್ನಲ್ಲ, ನೇಣ್ ಹಾಕೊಂಡು ಸಾಯ್ಲೇಬೇಕು. ಅವ್ರ ಆದಾಯ ಕಡಿಮೆ ಆಗ್ತಾ ಇದೆ. ಇನ್ನೊಂದು ದೊಡ್ಡ ವಿಷಯ ಏನು ಅಂತಂದ್ರೆ, ಅಮೆರಿಕಾದಲ್ಲಿ ಪ್ರತಿ ರೈತಂಗೂ ವರ್ಷಕ್ಕೆ 22 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ನಮ್ ದೇಶದಲ್ಲಿ ರೈತಂಗೆ ಅವನ್ಗೆ ವಾರ್ಷಿಕವೇ ಒಂದು 60-70 ಸಾವಿರ ಅವ್ನು ದುಡಿಮೆ ಆಗುತ್ತೆ. ನೋಡಿ ಎಷ್ಟು ಹೊಡೆತ ಆಗುತ್ತೆ. ಬರೋ ದಿನಗಳಲ್ಲಿ ನಮ್ಮ ರೈತ ನಿಜವಾಗ್ಲೂ ದೊಡ್ಡ ಸಂಕಷ್ಟದಲ್ಲಿದ್ದಾನೆ, ಇನ್ನೂ ಸಂಕಷ್ಟಕ್ಕೆ ಸಿಲುಕ್ತಾನೆ. ನಾವು ಈ ಒಪ್ಪಂದದ ವಿರುದ್ಧ ನಾವು ನಮ್ಮ ಧ್ವನಿ ಎತ್ತಾ ಇದ್ದೀವಿ. ಎಲ್ಲ ದೇಶದ ಎಲ್ಲ ರೈತರಲ್ಲೂ ಎಷ್ಟೋ ಕಡೆ ಈಗ ಆಲೆ ಒಂದು ಪ್ರತಿಭಟನೆ ನಡೀತಾ ಇದೆ. ನಾವು ರೈತರ ಪರವಾಗಿ ಅವ್ರ ಬೆನ್ನೆಲುಬಾಗಿ ನಿಂತಿದ್ದೀವಿ. ಆಮ್ ಆದ್ಮಿ ಪಕ್ಷ, ಬಡವರ ಪಕ್ಷ, ಜನಸಾಮಾನ್ಯರ ಪಕ್ಷ, ಸಾರ್ವಜನಿಕರ ಪಕ್ಷ. ಪ್ರತಿಯೊಬ್ರು ಸಾರ್ವಜನಿಕರು ಈ ಭಾರತ ದೇಶದ ಪ್ರತಿಯೊಬ್ರು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ ಈ ಭಾರತ ಅಮೆರಿಕ ಒಪ್ಪಂದ ವಿರುದ್ಧ ಎಲ್ರು ತಮ್ಮ ತಮ್ಮ ಧ್ವನಿಯನ್ನು ಎತ್ತಬೇಕು. ಇಲ್ಲದೆ ಇದ್ರೆ ನಮ್ಮ ರೈತ ನೇಣ್ ಹಾಕೊಂಡು ಸಾಯೋದೇನೆ ಗತಿ. ಇನ್ನೊಂದು, ಎಷ್ಟು ಹಾಲಿನ ಉತ್ಪನ್ನ, ಚೀಸ್ ಆಗ್ಲಿ, ಮೊಸರಾಗ್ಲಿ, ಬೆಣ್ಣೆ ಆಗ್ಲಿ, ಹಾಲು, ಇದೆಲ್ಲ ಆ ದೇಶದಿಂದ ಬರುತ್ತೆ. ಅಲ್ಲಿ ಜೆರ್ಸಿ ಕೌ ಅಂತ ಒಂದು ಹಸುನ ಬೆಳೆಸ್ತಾರೆ. ಒಂದೊಂದು ಕೌ ನೋಡಿದ್ರು ಅದು ಒಳ್ಳೆ ಆನೆ ತರ ಇರುತ್ತೆ. ಅದಕ್ಕೆ ಆಕ್ಸಿಟೋಸಿನ್ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಇಲ್ಲಿ ನಮ್ಮ ಹಸುಗೆ ದಿನಕ್ಕೆ ಒಂದ್ 4-5 ಲೀಟರ್ ಹಾಲು ಕೊಟ್ರೆ ಅದು 40-50 ಲೀಟರ್ ಹಾಲು ಕೊಡುತ್ತೆ. ಅಲ್ಲಿ ಪ್ರತಿಯೊಬ್ಬರು ರೈತರ ಹತ್ರನೂ
100, 150, 200, 1000 ಎಕರೆ ಜಮೀನಿದೆ. ನೋಡಿ ನೀವು ಎಕಾನಮೀಸ್ ಆಫ್ ಸ್ಕೇಲ್ ಅಂತಾರಲ್ಲ, ಜಾಸ್ತಿ ಉತ್ಪಾದನೆ ಮಾಡಿದ್ರೆ ನಿಮ್ಮ ವೆಚ್ಚ ಪರ್ ಲೀಟರ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಇಂಥವೆಲ್ಲ ಒಂದು ಕುತಂತ್ರದ ವಿರುದ್ಧ ನಾವು ನಮ್ಮ ಧ್ವನಿಯನ್ನ ಎತ್ತಿ ರೈತರ ಪರವಾಗಿ ನಾವು ಹೋರಾಡ್ತೀವಿ ಅಂತ ಹೇಳಿ 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಎಲ್ಲರ ಮೇಲೆ. ನಮಸ್ಕಾರ. ನಮಸ್ಕಾರ. ನಾನು ರವೀಶ್ ದಾಸಪ್ಪ, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕ್ಷೇತ್ರದಿಂದ ನಾನು ಬರೋ BBA ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಭಾರತ ಸರ್ಕಾರದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಏನು ರೈತರ ವಿರೋಧ ನೀತಿಯನ್ನು ಏನು ತಂದಿದ್ದಾರೆ, ಆ ನೀತಿಯಿಂದ ಇವತ್ತು ನಮ್ಮ ದೇಶದ ಎಲ್ಲಾ ರೈತರಿಗೆ ಮರಣ ಶಾಸನ ಬರೆದಂತಾಗಿದೆ. ಕಾರಣ ಏನಪ್ಪಾ ಅಂತಂದ್ರೆ, ಅಮೆರಿಕದಲ್ಲಿ ಒಬ್ಬೊಬ್ಬ ರೈತನಿಗೆ ಕನಿಷ್ಠ ಅಂದ್ರೆ 400 ಇಂದ 500 ಎಕರೆ ಜಮೀನು ಇರ್ತದೆ. ಅವರೆಲ್ಲರೂ ತಂತ್ರಜ್ಞಾನನ ಬಳಕೆ ಮಾಡಿಕೊಂಡು ವ್ಯವಸಾಯ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ದೇಶದ ರೈತರು ಯಾವಾಗಲೂ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡಿರೋದ್ರಿಂದ ಇಲ್ಲಿ 2 ಎಕರೆ, 1 ಎಕರೆ, 3 ಎಕರೆ ಜಮೀನು ಇರ್ತಕ್ಕಂಥ ರೈತರು ಬೆಳೆಯೋ ಪದಾರ್ಥಗಳು ಅಮೆರಿಕದಲ್ಲಿ ಬರ್ತಕ್ಕಂಥ ಪದಾರ್ಥಗಳಿಗೆ ಪೈಪೋಟಿ ನೀಡಲು ಬಹಳ ಕಷ್ಟ ಆಗ್ತಾ ಇದೆ. ಬಿಜೆಪಿ ಯಾವಾಗ್ಲೂ ಸಹ ಮೊದಲಿನಿಂದನೂ ಸಹ ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಸರ್ಕಾರ. ಬೇರೆ ಸರ್ಕಾರಗಳಿಗೆ ಹೋಲಿಕೆ ಮಾಡಿದ್ರೆ ಅವ್ರು ಯಾವಾಗ್ಲೂ ಸಹ ಅದಾನಿ ಮುಂತಾದ ದೊಡ್ಡ ಸಂಸ್ಥೆಗಳಿಗೆ ಅವರು ತನ್ನನ್ನು ತಾನು ಮಾರಾಟ ಮಾಡ್ಕೊಳ್ಳುವಂತ ಹೀನ ಕೃತ್ಯ ಕೇಳಿದ್ದಾರೆ. ಇವತ್ತು ಈ ಏನು ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಯನ್ನು ತಂದಿದೆ, ಅದನ್ನು ನಾವು ಘಂಟಾಘೋಷವಾಗಿ ಖಂಡಿಸ್ತೀವಿ. ಹೊರ ದಿನಗಳಲ್ಲಿ ಈ ಸರ್ಕಾರನ ಕಿತ್ತೊಗಿಬೇಕು ಅಂತ ನಾನು ಭಾರತ ದೇಶದ ಎಲ್ಲ ಜನರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಈ ನೀತಿಗಳಿಂದ ಸಂಪೂರ್ಣವಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಮರಣ ಶಾಸನ ಬರೆದಂತಾಗಿದೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ.